ಸರ್ ಹೇಳಿ ಸರ್, ಸೋಲೂರು ನೆಲಮಂಗಲಕ್ಕೆ ಸೋಲೂರು ಹೋಬಳಿ ಭಾಳ ದಿನಗಳ ಪ್ರಯತ್ನ. ಅದರಲ್ಲಿ ಸೋಲೂರು ಹೋಬಳಿ ನೆಲಮಂಗಲ ತಾಲೂಕಿಗೆ ಸೇರಬೇಕಾಗಿದ್ದರೆ ಶ್ರೀನಿವಾಸ್ ಅವರೇ ಪ್ರಮುಖ ಕಾರಣ. ನಾವೆಲ್ಲ ಮುನಿಯಪ್ಪನವರು, ನಾವು ಕ್ಯಾಬಿನೆಟ್ಟು ಎಲ್ಲ ನಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀವಿ. ಆದರೆ ಕಾರಣಕರ್ತರು ಶ್ರೀನಿವಾಸ್ ಅವರು ಅಂತ ಹೇಳ್ತೇನೆ. ಮತ್ತು ಈಗ ಜನಕ್ಕೂ ಕೂಡ ಅನುಕೂಲ ಆಗುತ್ತೆ. ಪ್ರತಿಯೊಂದಕ್ಕೂ ದಾಖಲೆ ಇಡಬೇಕಾದ್ರೆ ಮಾಗಡಿಗೆ ಹೋಗಬೇಕಾಗಿತ್ತು, ಇನ್ಮೇಲೆಲ್ಲ ಇಲ್ಲೇ ಬರುತ್ತೆ. ಉಳಿದಿರ್ತಕ್ಕಂಥ ಕಡತಗಳೇನೇನಿದೆ ಅದೆಲ್ಲ ಕೂಡ ನಮ್ಮ ಹ್ಯಾಂಡ್ ಓವರ್ ಮಾಡೋಕ್ಕೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಉಳಿದಾಗೆ ಇನ್ನೇವೇನೋ ಪ್ರಶ್ನೆ ಇದ್ದರೆ ಕೇಳ್ಬೋದು. ಹಿರಿಯ ಶಾಸಕರು ದೆಹಲಿಗೆ ಹೋಗಿದ್ದಾರೆ, ಇದು ಮುಖ್ಯಮಂತ್ರಿ ಬದಲಾವಣೆಗ ಇಲ್ಲಾಂದರೆ ಅವರು ಸಚಿವ ಸ್ಥಾನಕ್ಕೆ ಹೋಗಿದ್ದಾರೆ. 2.5 ವರ್ಷ ಆದಮೇಲೆ ರಿಷಫಲ್ ಆಗುತ್ತೆ ಅಂತ ಇತ್ತು. ಹಿರಿಯ ಸಚಿವರು ಕೇಳೋದ್ರಲ್ಲಿ, ಹಿರಿಯ ಶಾಸಕರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲಪ್ಪ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಇಷ್ಟೇ ಸಹ ಸಿದ್ದರಾಮಯ್ಯ ಅವರು ಹಾಗೂ DK ಅವರ ಹೆಸರು ಕೇಳಿಬರ್ತಿತ್ತು. ಇತ್ತೀಚೆಗೆ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಕ್ಕಾಗೋದಿದೆ. ನಮಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅದನ್ನು ನಮ್ಮನ್ನೇನೋ ನೀವು ಕೇಳೋಕೆ ಬರಬೇಡಿ. ಈಗ ಶಾಸಕರು ದೆಹಲಿಗೆ ಹೋಗಿದ್ದಾರೆ, ಅವರು ಸೀನಿಯರ್ಸ್ ಇದ್ದಾರೆ, ಅವರು ಅರ್ಹರಿದ್ದಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಖಂಡಿತ. ಸರ್, ಈಗ ದಾವಣಗೆರೆ ಚುನಾವಣೆ ವಿಚಾರದಲ್ಲಿ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರು ಹೋಗಿದ್ರಲ್ಲ, ಜಮೀರ್ ಅವರು ಹೋಗಿ ಮಲ್ಲಿಕಾರ್ಜುನ್ ಅವ್ರ ಜೊತೆ ಮನೆಗೆ ಹೋಗಿ ಇಬ್ಬರು ಜೊತೆಲೇ ಇದ್ದಿದ್ದು ಎಲ್ಲ ಮಾಧ್ಯಮಗಳಲ್ಲಿ ನೀವೇ ತೋರಿಸಿದ್ದೀರಾ. ನನಗೆ ಮಾಹಿತಿ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಜಮೀರ್ ಅವರು ಕೊನೆ ಒಂದಿನ ಹೋಗಿದ್ರು. ಅವ್ರಿಗೆ ಇದರಲ್ಲಿ ಕೇರಳಗೆ ಎಲೆಕ್ಷನ್ ಹಾಕಿದ್ರು, ಒಂದಿನ ಹೋಗಿ ಬಂದರು. ಸರ್, ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚು ರಿಪೇರಿ ಬಸ್ಗಳೇ ಬರ್ತಾ ಇದೆ, ಹೆಚ್ಚಾಗಿದೆ. ಅದೆಲ್ಲ ತಪ್ಪು ಮಾಹಿತಿ. ಆಮೇಲೆ 4 ಕಾರ್ಪೊರೇಷನ್ಸು ಎಲ್ಲ ಸ್ವಾಯತ್ತ ಸಂಸ್ಥೆಗಳು. ನಾವೇನು ಹೊಸ ಬಸ್ ಬರುತ್ತೆ, ಹೊಸ ಬಸ್ನ ಎಲ್ಲ ಡಿಪೋಗಳಿಗೆ, ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹಂಚಿಬಿಡ್ತೀವಿ. ಹಳೆ ಬಸ್ ಪ್ರಶ್ನೆನೇ ಬರೋದಿಲ್ಲ. ಅದು ತಪ್ಪು ಕಲ್ಪನೆ. ದಾಬಸ್ಪೇಟೆ ಬಸ್ ನಿಲ್ದಾಣ ಇದಕ್ಕೆ ಶಂಕುಸ್ಥಾಪನೆ ಮಾಡಬೇಕು. ಟೆಂಡರ್ ಆಗಿದೆ. ಒಂದು 4-5 ತಿಂಗಳ ಮುಂಚೆ ನಾನು ಶ್ರೀನಿವಾಸ್ ಹೋಗಿದ್ವಿ. ಆಮೇಲೆ ನಮ್ಮ ಇವರಿಗೆ ಆದೇಶ ಕೊಟ್ಟಿದ್ದೆ. ಮತ್ತು ಅವರು ಕೂಡ ಸ್ವಲ್ಪ ಅವರ MLA ಗ್ರಾಂಟಲ್ಲೂ ಸ್ವಲ್ಪ ಹಣ ಕೊಟ್ಟಿದ್ದಾರೆ. ಉಳಿದಿರ್ತಕ್ಕಂಥದ್ದು ನಮ್ಮ KSRTC ಅವ್ರು ಹಾಕೊಂಡು ಒಳ್ಳೆ ಬಸ್ ನಿಲ್ದಾಣ ಅಲ್ಲೂ ಮಾಡಿಕೊಡ್ತೀವಿ. ಮತ್ತು ಈ ಬಸ್ಸು ಅಷ್ಟೇ, ಈ ಬಸ್ ಸ್ಟ್ಯಾಂಡ್ ಇತ್ತಲ್ಲ, 2017ರಲ್ಲಿ ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಅದನ್ನು ಪ್ರೋಗ್ರಾಮ್ ಆಫ್ ವರ್ಕ್ಸಲ್ಲಿ ಸೇರಿಸಿದ್ದೆ. ಆಮೇಲೆ ನಾನು ಬೇರೆ ಗೃಹ ಇಲಾಖೆಗೆ ಹೋದೆ. ಆಮೇಲೆ ರೇವಣ್ಣವ್ರು ಬಂದು ಗುದ್ಲಿ ಪೂಜೆ ಮಾಡಿದರು. ಸ್ವಲ್ಪ ನಿಧಾನ ಆಗಿತ್ತು. ಮೊನ್ನೆ ಬಂದು ಅರ್ಧ ಬಿಟ್ಟಿದ್ದಾರೆ, ಇನ್ನು ಅರ್ಧ 6 ತಿಂಗಳಲ್ಲಿ ಮುಗಿದೋಗುತ್ತೆ. ಕಮರ್ಷಿಯಲ್ದು ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ನೆಲಮಂಗಲ ಡಿಪೋಗೆ ಬಸ್ಗಳು ಕೊರತೆ ಇದೆ, ಕೊಡ್ತೀವಿ. ಈಗ 900 ಬಸ್ ಬರುತ್ತೆ KSRTCಗೆ. ಬಂದಾಗ ನೆಲಮಂಗಲಕ್ಕೆ ಕೊಡ್ತೀವಿ. ಮೊನ್ನೆ ಮಾದಾವರದಿಂದ ಎಷ್ಟು ಬಸ್ಗಳು ನಿರೀಕ್ಷೆ ಮಾಡ್ಬೇಕು ಸರ್? ನೋಡೋಣ, ಕೇಳ್ಬಿಟ್ಟು ಹೇಳ್ತೀನಿ. ಮಾದಾವರದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಬಸ್ಗಳೆಲ್ಲ ಹಾಕಿದ್ವಲ್ಲ, ಬರುತ್ತೆ. 900 ಬಸ್ ಬರುತ್ತೆ ಬೆಂಗಳೂರು ಸುತ್ತಲೂ. ಆಮೇಲೆ ಇದೆಲ್ಲ ಕೂಡ BBMPಗೆ ಸೇರಿಬಿಟ್ಟಿದ್ದೀವಿ. ಈಗ BBMP ಅಂದ್ರೆ 40 ಕಿಲೋಮೀಟ್ರ್ ಕಾರ್ಪೊರೇಷನ್ ಲಿಮಿಟಿಂದ BMTCನೂ ಹಾಕ್ತೀವಿ. ಇಲ್ಲೆಲ್ಲ BMTCನೂ ಹಾಕ್ತೀವಿ. ಥ್ಯಾಂಕ್ ಯು. ಅದರಲ್ಲೂ ಭಾಳಷ್ಟು ಸೀನಿಯರ್ಗಳು 3 ಸರಿ 4 ಸರಿ 5 ಸರಿ ಗೆದ್ದಿದ್ದು ಮಂತ್ರಿ ಕೊಡಿ ಅಂತೇಳಿ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಅವ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಸಿಗಲಿ, ಮಂತ್ರಿಗಿರಿ ಸಿಕ್ಕಿ ಅವರು ಕೂಡ ರಾಜ್ಯದ CM ಹೇಳಿ ನಾನು ರಿಷಫಲ್ ಆಗಲಿ ಅಂತ ಆಗ್ರಹ ಮಾಡ್ತೀನಿ. ಅದಕ್ಕೆಲ್ಲ ಕೇಂದ್ರ ಹೈಕಮಾಂಡ್ ಬಿಟ್ಟಿದ್ದು ಮುಖ್ಯಮಂತ್ರಿಗಳು ಆದಾಗ ನಾನು ಆಗಬೇಕು ಅಂತೇಳಿ ಒಂದು 20 ಜನ ಹೋಗ್ತಾ ಇದ್ದಾರೆ ಅಂತ TV ಅವ್ರಿಗೆ ಒಳ್ಳೇದಾಗಲಿ, ಸಿಗಲಿ ಎಲ್ಲರೂ. ಅಲ್ಲ, ಅದರಲ್ಲಿ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ಮೊನ್ನೆ ನಾವು ಕೂಡ 38 ಜನ ಪತ್ರ ಕೊಟ್ಟಿದ್ದೀವಿ. 5 ಜನ ಹೊಸಬರಿಗೆ ಯಾರಿಗಾದರೂ ಆಗಲಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅವತ್ತೇ, ಯಾರಿಗಾದರೂ ಆಗಲಿ ಮಂತ್ರಿ ಕೊಡಲಿ ಹೊಸಬರಿಗೆ ಅಂತ. ಆದರೆ ಆ ನಿಟ್ಟಿನಲ್ಲಿ ಏನು ಬದಲಾವಣೆ ಇಲ್ಲ. ನಾವು ಕೂಡ ಎಲ್ಲ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು, ಯಾರನ್ನ. ಈಗ ಆಲ್ರೆಡಿ ಒಂದು ಸರಿ ರಾಜ್ಯಾಧ್ಯಕ್ಷರು ಮೀಟ್ ಆಗಿದ್ದೀವಿ. ಸೆಷನ್ ಟೈಮಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿತ್ತು, ಅವತ್ತು ಆಗಲಿಲ್ಲ. ಈ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ನಾವೆಲ್ಲ ಸೇರಿ. ಆಮೇಲೆ ನೋಡೋಣ ಇನ್ನೇನೇನು ಮಾಡ್ಬೋದು. ಕೆಲವ್ರನ್ನ ಬದಲಾವಣೆ ಮಾಡಿ ಹೊಸಬ್ರು ಕೊಡೋದು ಒಳ್ಳೆಯದು.
ಕೆಲವ್ರು ಕೈಗೆ ಸಿಗಲ್ಲ, ಕೆಲಸಗಳಾಗಲ್ಲ ಅಂತ ಎಲ್ಲರೂ ಅಂತ ಹೇಳಲ್ಲ. ಎಲ್ಲರೂ ಕೆಲವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ತಾರೆ, ಕೆಲವರು ಫೋನಲ್ಲೂ ಸಿಗಲ್ಲ, ಅವ್ರೇನು ಡೆವಲಪ್ದಿಂದ ಬಂದಿರೋಂಥರ ಆಗಲ್ಲ. ಕೆಲವರು ಬದಲಾವಣೆ ಮಾಡಿ ಹೊಸದು ಕೊಡೋದು ಒಳ್ಳೇದು, ಅದರಲ್ಲೇನೇನು ಮಾತಿಲ್ಲ. ಬಟ್ ಅದೆಲ್ಲ ಬಿಕ್ಕಿದ್ದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡಿಗೆ ಬಿಟ್ಟು ವಿಚಾರ. ಅವರು ಸೀನಿಯರ್ ಇದ್ದಾರಲ್ವಾ, ಬಾಬಣ್ಣನೋ ನರೇಂದ್ರಣ್ಣನೋ. ನಮ್ಮ ಜಿಲ್ಲೆಗೆ ಇನ್ನೊಂದು ಸಚಿವ ಈಗ ಚಲುವ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಬ್ಬರಲ್ಲ ಒಬ್ರಿಗೆ ಇನ್ನೊಂದು ಇಲ್ಲ, ಇಬ್ರಿಗೂ ಸಿಕ್ಕಿದ್ರು ಇನ್ನೂ ಖುಷಿ ಬಂಪರು. ಇಲ್ಲ ಇಬ್ಬರಲ್ಲಿ ಒಬ್ಬರು ಸಿಕ್ಕಿದ್ರು ಚೆನ್ನಾಗಾಗಲಿ. ಬಾಬಣ್ಣನೂ ಒಳ್ಳೆ ಕೆಲಸಗಾರರು. ಅವರು ಈಗ ಚೆಸ್ ಕಂಬಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೆಲ್ಲ ಲೈಟ್ ಕಂಬಗಳು, ಟಿ ಸಿಗಳೆಲ್ಲ ಕೊಟ್ಟಿದ್ದಾರೆ. ಅವ್ರಿಗಾದರೂ ಓಕೆ. ಇಲ್ಲ ದಲಿತ ಕೋಟದಲ್ಲಿ ನರೇಂದ್ರ ಸ್ವಾಮಿ ಅವ್ರಿಗಾದ್ರೆ ಇನ್ನೊಂದು ಮಂತ್ರಿಗಿರಿ ಸಿಕ್ಕರೆ ಭಾಳ ಖುಷಿ. 38 ಜನರ ನಮ್ಮ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು 38 ಜನ ಒಗ್ಗಟ್ಟಾಗಿದ್ದೀವಿ. ಹೊಸಬರಿಗೆ ಮಂತ್ರಿಗಿರಿ 5 ಜನ ಕೊಡಿ ಅಂತ ಕೇಳಿದ್ದೀವಿ. ಈಗಲೂ ಕೇಳ್ತೀವಿ, ನಾಳೆನೂ ಕೇಳ್ತೀವಿ. ಕೇಳೋದ್ರಲ್ಲೇನು ತಪ್ಪಿಲ್ಲ, ಕೇಳ್ತೀವಿ. ಅದು ನೋಡೋಣ. ಅದೆಲ್ಲ ನಾವು 38 ಜನಕ್ಕೂ ಚರ್ಚೆ ಮಾಡ್ತೀವಿ. ನಾವು ಸುಮ್ಮನೆ ಏಕಾಏಕಿ ಪ್ರಶ್ನೆ ಮಾಡೋಣ.